ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಮಲೆನಾಡು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ ನಂತರ ನಾನು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಕ್ಕಳಿಗೆ ಹಾಲು, ನಾಷ್ಟ, ತಿಂಡಿ, ಬಾಕ್ಸು ಎಲ್ಲ ಕಟ್ಟಿಯಾಗಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ ನಂತರ ಇವಾಗ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋಣ ಅಂತ ಇವಾಗ ಹೊಸ್ಲಿಗೆಲ್ಲ ಒರೆಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಗಂಡು ಮಕ್ಕಳು ಅಂದರೆ ಭಾಳ ಬೇಗನೆ ರೆಡಿ ಮಾಡ್ಬೋದು. ಅದೇ ಹೆಣ್ಮಕ್ಳು ಅಂದರೆ ಅವ್ರಿಗೆ ತಲೆ ಬಾಚು, ಅದು ನೋಡು ಇದು ನೋಡು. ಮತ್ತು ನಮ್ಮ ಮಕ್ಕಳು ನನಗಿಬ್ಬರು ಹೆಣ್ಮಕ್ಳಾಗಿರೋದ್ರಿಂದ ಇಬ್ಬರಿಗೂ ತಲೆ ಬಾಚಬೇಕು. ಹಾಲಂತೂ ಕುಡಿಯೋದೇ ಇಲ್ಲ ಅಂತಾರೆ. ಹಾಲು ಕುಡಿ ಅಂತ ಹೇಳ್ತಾನೆ ಇರಬೇಕು. ಕೆಲಸ ಮಾಡ್ತಾನೆ ಹಾಲು ಕುಡ್ದೆ ಅಮ್ಮ, ಹಾಲು ಕುಡಿ, ಬೇಗ ತಣ್ಣಗಾಗುತ್ತೆ, ಈ ಥರ ಹೇಳ್ತಾನೆ ಇರಬೇಕು. ಹೇಳ್ತಾ ಇದ್ರೇ ಬೇಗ ಮುಟ್ಟೋದು ಮತ್ತು ಕುಡಿಯೋದು. ಇಲ್ಲ ಅಂದರೆ ಎಲ್ಲ ಹಾಲು ಇಟ್ಟಿರ್ತೀನೋ ಅಲ್ಲೇ ಹಾಲು ಉಳ್ಕೊಬಿಡುತ್ತೆ. ಈ ರೀತಿ ಮಾಡ್ತಾರೆ ಬೆಳಿಗ್ಗೆನೆ. ಅವರಿಗೆಲ್ಲ ಮಾಡಿ ಅವರಿಗೆಲ್ಲ ಕಳಿಸಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ಬಿಡುತ್ತೆ. ಇವಾಗ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ, ನೀವು ನೋಡ್ಬೋದು. ಎಷ್ಟೋ ಬೇಗನೆ ಎದ್ದು ಬೆಳಿಗ್ಗೆನೆ ಮಾಡ್ಕೋಬೇಕು ಅಂದರೆ ಏನಾದರೂ ಟೈಮ್ ಆಗೋಗ್ಬಿಡುತ್ತೆ. ಎಷ್ಟೇ ಬೇಗ ಮಾಡಿದ್ರೂ ಒಂದೊಂದ್ಸರಿ ಆಗೋದೇ ಇಲ್ಲ. ಕೆಲವರೆಲ್ಲ ರಾತ್ರಿನೇ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಇಟ್ಬಿಟ್ಟು ಬೆಳಿಗ್ಗೆ ಎಲ್ಲ ಜೋಡಿಸಿ ಇಟ್ಬಿಟ್ಟು ಬೆಳಿಗ್ಗೆನೇ ದೀಪ ಹಚ್ಚುತ್ತಾರೆ. ಆದರೆ ನನಗೆ ಸಮಾಧಾನ ಆಗೋದಿಲ್ಲ. ಮತ್ತೆ ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಮಾಪ್ ಹಾಕಿದ್ರೇ ಅದು ಒಂಥರ ಸಮಾಧಾನ ಅನಿಸೋದು. ಹಾಗಾಗಿ ನಾನು ಬೆಳಿಗ್ಗೆನೇ ಕಸ ಗುಡಿಸಿ ಮಾಪ್ ಹಾಕ್ತೀನಿ. ಮಾಪ್ ಹಾಕಿ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ನಮ್ಮನೆ ಬಾಗಿಲು ಮುಂದೆ ಜಾಸ್ತಿನೇ ಜಾಗ ಇದೆ. ಆರಾಮಾಗಿ ದೊಡ್ಡದಾಗೆ ರಂಗೋಲಿನ ಬಿಡಿಸ್ಬೋದು. ಆದರೆ ನಾನು ದೊಡ್ಡದಾಗೇನು ಬಿಡ್ಸೋಕ್ಕೆ ಹೋಗಲ್ಲ, ಚಿಕ್ಕದಾಗೆ ಬಿಡಿಸ್ತೀನಿ. ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಕೊತೀನಿ. ಯಾಕಂದರೆ ಓಡಾಡ್ತಾ ಇರ್ತೀವಲ್ಲ, ಓಡಾಡ್ತಾ ಇದ್ದರೆ ದಾಟ್ಕೊಂಡು ನೋಡ್ಕೊಂಡು ಓಡಾಡಬೇಕು. ಒಂದೇ ಸರಿ ಮಕ್ಕಳು ಬಂದುಬಿಡ್ತಾರೆ. ಹಾಗಾಗ್ಬಿಟ್ಟು ನಾನು ಆದಷ್ಟು ಚಿಕ್ಕದಾಗೆ ಬಿಡಿಸೋಕ್ಕೆ ಟ್ರೈ ಮಾಡ್ತೀನಿ. ಚಿಕ್ಕದಾಗೆ ಹಬ್ಬಗಳಲ್ಲಿ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಕೊತೀನಿ ಅಷ್ಟೇ. ನೋಡ್ಬೋದು, ಇವಾಗ ಬಾಗಿಲಿಗೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಮೇಲೆ ಇವಾಗ ನಾನು ಚಿಕ್ಕದಾಗೆ ರಂಗೋಲಿನ ಹಾಕ್ತಾಯಿದ್ದೀನಿ. ಬಾಡಿಗೆ ಮನೆ ಅಂದರೆ ಇವಾಗಂತೂ ನೋಡ್ಬೋದು ಸ್ವಲ್ಪ ಜಾಗ ಕೂಡ ಬಿಡೋದಿಲ್ಲ, ಆ ರೀತಿ ಕಟ್ಟಿರ್ತಾರೆ. ಆದರೆ ನಾವಿರೋ ಮನೆ ಚೆನ್ನಾಗಿ ಸ್ವಲ್ಪ ಜಾಗ ಚೆನ್ನಾಗಿದೆ. ನಾವಿರೋದು ಫಸ್ಟ್ ಫ್ಲೋರಲ್ಲಿ. ಆದರೆ ನಾವಿರೋದು ಒಂದು ಫ್ಲೋರಲ್ಲಿ ಒಂದೇ ಮನೆ ಇದೆ. ಹಾಗಾಗ್ಬಿಟ್ಟು ಚೆನ್ನಾಗಿ ದೊಡ್ಡದಾಗಿದೆ. ಹಾಗಾಗ್ಬಿಟ್ಟು ಜಾಗನೂ ಜಾಸ್ತಿ ಇದೆ. ಚೆನ್ನಾಗಿ ರಂಗೋಲಿ ಬಿಡಿಸೋದಕ್ಕಾಗಲಿ, ಕೂರೋದಕ್ಕಾಗಲಿ, ಆಚೆ ಕೂರೋದಕ್ಕೆಲ್ಲ ಚೆನ್ನಾಗಿ ಜಾಗ ಇದೆ. ಜಾಗ ಇರೋದು ಕಾರಣಕ್ಕೆ ಸ್ವಲ್ಪ ಗಿಡಗಳು ಕೂಡ ತಂದು ಹಾಕ್ಕೊಂಡಿದ್ದೀನಿ. ನಾನು ಬಾಗ್ಲ ಹತ್ರ ಒಂದೆರಡು ಗಿಡನ ಇಟ್ಕೊಂಡಿದ್ದೀನಿ ಆ ಕಡೆ. ಮತ್ತು ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀನಿ, ಮನಿ ಪ್ಲ್ಯಾಂಟು, ಮತ್ತು ಹಾಗೆ ಒಂದು ತುಳಸಿ ಕಟ್ಟೆ ಕೂಡ ಇಟ್ಕೊಂಡಿದ್ದೀನಿ. ಬೇರೆ ಗಿಡಗಳು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ದಾಸವಾಳ ಹಾಕ್ಕೊಂಡಿದ್ದೀನಿ, ದಾಸವಾಳದ ಹೂವು, ಕರಿಬೇವಿನ ಸೊಪ್ಪು ಗಿಡ ಹಾಕ್ಕೊಂಡಿದ್ದೀನಿ. ಅದಿನ್ನೂ ಚಿಕ್ಕದಾಗೆ, ಅದು ಬೆಳೆಯೋದು ಭಾಳ ನಿಧಾನವಾಗಿ ಬೆಳೆಯುತ್ತೆ. ಇವಾಗ ನೋಡ್ಬೋದು ರಂಗೋಲಿ ಈ ರೀತಿ ಹಾಕಿದ್ದೀನಿ. ಇವಾಗ ತುಳಸಿ ಗಿಡದ ಹತ್ರ ಕೂಡ ಒಂದು ಚಿಕ್ಕದಾಗೆ ರಂಗೋಲಿನ ಬಿಟ್ಕೋತಾ ಇದ್ದೀನಿ.
ತುಳಸಿ ಗಿಡಗಳು ಎಷ್ಟೇ ತೊಗೊಬಂದು ಹಾಕ್ತಾಯಿದ್ರು ಒಂದೆರಡು ತಿಂಗಳು ಚೆನ್ನಾಗಿ ಬರ್ತದೆ, ಆಮೇಲೆ ಮತ್ತೆ ಅದು ಒಣಗೋಗುತ್ತೆ. ಈ ರೀತಿ ಪದೇ ಪದೇ ಗಿಡಗಳು ಹಾಕ್ತಾನೇ ಇದ್ದೀನಿ, ಅದು ಒಣಗ್ತಾ ಇರುತ್ತೆ, ಮತ್ತೆ ಚೆನ್ನಾಗಿ ಬರುತ್ತೆ, ಮತ್ತೆ ಒಣಗೋಗುತ್ತೆ. ಇವಾಗ ಸದ್ಯಕ್ಕೆ ಒಂದು ಬಂದಿದೆ, ಅದು ಬೆಳೀತಾ ಇದೆ, ಉದ್ದವಾಗಿ ಬೆಳೀತದೆ, ಆದರೆ ಹಾಗೆ ಅಷ್ಟೇನು ದಪ್ಪವಾಗಿಲ್ಲ. ಇವಾಗ ನೀವು ನೋಡ್ಬೋದು ರಂಗೋಲಿ ಹೇಗೆ ಕಾಣ್ತಾ ಇದೆ ಇಲ್ಲಿಂದ ಅಂತ. ನಾವು ಒಳಗಡೆಯಿಂದ ಆಚೆಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇದೆ ನಮ್ಮದು ಅಂಗಳ ಅಂದರೆ ಮನೆಯಿಂದ ಆಚೆ ಈ ರೀತಿ ಇದೆ ನಮ್ಮದು. ಇಲ್ಲಿ ನೋಡ್ಬೋದು ತಿಂಡಿಗೆ ನಾನು ಏನು ಮಾಡಿದ್ದೆ ಅಂತ. ಬೆಳಿಗ್ಗೆನೇ ಇದ್ದು ಸ್ವಲ್ಪ ಪೂರಿ ಮಾಡ್ಕೊಂಡು ಆಲೂಗಡ್ಡೆ ಸಾಗುನ ಮಾಡ್ಕೊಂಡಿದ್ದೆ. ಸ್ಯಾಲೆಡ್ಗೆ ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿಕೊಂಡೆ. ಸರಿ, ಎಲ್ಲರೂ ನಾಷ್ಟ ಮಾಡ್ಕೊಂಡು ಬಾಕ್ಸಿಗೆ ಕಟ್ಕೊಂಡು ಹೋಗಿದ ನಂತರ ನಾನೊಂದು 3 ಪೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ನಾನು ನಾಷ್ಟ ಮಾಡ್ಕೊತೀನಿ. ಇವಾಗ ಫ್ರಿಜ್ಜಲ್ಲಿ ಸ್ವಲ್ಪ ಹಳೆ ಹೂವು ಇತ್ತು, ಹಾಗೆ ನೆನ್ನೆ ತಂದಿದ್ದೆ, ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಹೂವು ತೊಗೊಬಂದಿದ್ದೆ ಅಂತ. ಅದು ಸ್ವಲ್ಪ ಹೂವು ಇತ್ತು. ಸರಿ, ಹಳೆ ಹೂವನ್ನು ಸ್ವಲ್ಪ ತೆಗೆದು ಇಟ್ಕೋತಾ ಇದ್ದೀನಿ. ನಾನು ಹೂವನ್ನ ಏನು ಕಟ್ಟಕ್ಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಫೋಟೋಗಳೆಲ್ಲ ಚಿಕ್ಕ ಚಿಕ್ಕದಾಗಿದೆ. ಹಾಗಾಗಿಬಿಟ್ಟು ನಾನು ಬಿಡಿ ಹೂವನ್ನೇ ಮುಡಿಸ್ತೀನಿ. ಇಲ್ಲಿ ನೋಡ್ಬೋದು ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಐಸೇ ಕಟ್ಕೊಬಿಟ್ಟಿದೆ. ಹೂವೇ ಎಲ್ಲ ಹಂಗೆ ಗಟ್ಟಿಯಾಗೋಗ್ಬಿಟ್ಟಿದೆ ಐಸ್ಗೆ. ಹಳೆ ಹೂವು ಸ್ವಲ್ಪನೇ ಇತ್ತು, ಅದರಲ್ಲಿ ನೋಡ್ಬಿಟ್ಟು ಚೆಕ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹೊಸ ಹೂವು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ನಮ್ಮ ದೇವ್ರ ಫೋಟೋಗಳೆಲ್ಲ ಚಿಕ್ಕ ಚಿಕ್ಕದಾಗೆ ಇದೆ, ಹಾಗಾಗಿಬಿಟ್ಟು ಹಾರ ಮಾಡಿ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ಬಿಡಿ ಹೂವನ್ನೇ ನಾನು ಮುಡಿಸ್ತೀನಿ. ಎಲ್ಲ ಈ ಹೂವು ಎಲ್ಲ ಇವಾಗ ಸ್ವಲ್ಪ ತೊಳ್ಕೊತಾ ಇದ್ದೀನಿ. ಇವಾಗ ದೇವ್ರ ಫೋಟೋದ ಹತ್ರ ಎಲ್ಲ ಹಳೆ ಹೂವು ಎಲ್ಲ ತೆಗ್ದು ಫಸ್ಟ್ ಹಳೆ ಹೂವನ್ನೆಲ್ಲ ಒಂದು ಕವರ್ಗೆ ಹಾಕ್ಕೊತಾ ಇದ್ದೀನಿ. ಈ ಮನೆಯಲ್ಲಿ ನಮಗೆ ದೇವರ ಮನೆಯೇ ಇಲ್ಲ, ನಾವೇ ಹಾಗೆ ಫೋಟೋನ ಓದ್ಕೊಂಡಿದ್ದೀವಿ ಗೋಡೆಗೆ. ನಾವೊಂದು ಯಾವ್ದಾರು ತೊಗೊಬಂದು ಇಟ್ಕೊಳ್ಳೋಣ ಅಂದರೆ ಮತ್ತೆ ಬೇರೆ ಮನೆಗೆ ಶಿಫ್ಟ್ ಆದರೆ ಆ ಮನೇಲಿದ್ದರೆ ಅಂತ ನಾವು ಈ ಮನೇಲಿ ತರೋಕ್ಕೆ ಹೋಗಿಲ್ಲ. ಇವಾಗ ಮನೆಗಳು ಚೇಂಜ್ ಮಾಡ್ತಾಯಿದ್ರೆ ಒಂದು ಮನೆಗಳಲ್ಲಿ ಇರುತ್ತೆ, ಒಂದು ಮನೆಗಳಲ್ಲಿ ಇರಲ್ಲ. ಹೊಸದಾಗಿ ಯಾವ್ಯಾವ ಮನೆ ಕಟ್ಟಿರ್ತಾರೋ ಅಂಥ ಮನೆಗಳಲ್ಲಿ ಇರುತ್ತೆ, ಸ್ವಲ್ಪ ಹಳೆ ಮನೆಗಳಲ್ಲಿ ಇಟ್ಟಿರಲ್ಲ. ಹಾಗಾಗಿಬಿಟ್ಟು ನಾವು ತರೋಕ್ಕೆ ಹೋಗಿಲ್ಲ. ಸರಿ, ಗೋಡೆಗೆ ನಾವು ದೇವ್ರ ಫೋಟೋನ ಹೊಡೆದಿಟ್ಕೊಂಡಿದ್ದೀವಿ. ಸರಿ, ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಇವಾಗ ನಾನು ದೇವರಿಗೆ ಹೂ ಮುಡಿಸ್ತಾ ಇದ್ದೀನಿ. ಈ ಕಡೆ ಕಾಣಿಸ್ತಾ ಇರುವಂಥ ಓಂ ಶಕ್ತಿ ಫೋಟೋ, ನಾನು ಓಂ ಶಕ್ತಿ ಮಾಲೆನ ಹಾಕ್ಕೊಂಡಿದ್ದೆ. ಆವಾಗ ನಾನು ಓಂ ಶಕ್ತಿಗೆ ಹೋದಾಗ ಅಲ್ಲಿಂದ ನಾನು ತೊಗೊಬಂದಿರುವಂಥ ಫೋಟೋ. ಇವಾಗ ಹೊಸ್ಲಿಗೂ ಕೂಡ ಹೂವನ್ನ ಇಡ್ತಾ ಇದ್ದೀನಿ. ಸ್ವಲ್ಪ ಬಿಡಿ ಹೂವನ್ನು ಹೊಸ್ಲಿಗೆ ಹಂಗೆ ಹಾಕೋತಾ ಇದ್ದೀನಿ. ಹಾಗೆ ತುಳಸಿ ಕಟ್ಟೆ ಕೂಡ ಸ್ವಲ್ಪ ಹೂವನ್ನ ಇಟ್ಟಿದ್ದೀನಿ. ಇವಾಗ ನಾನು ದೇವ್ರ ದೀಪನ ಹಚ್ಕೋತಾ ಇದ್ದೀನಿ. ನೈವೇದ್ಯಕ್ಕೆ ನಾನೇನು ಮಾಡಿರಲಿಲ್ಲ, ಹಾಗಾಗಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಇಡ್ತಾ ಇದ್ದೀನಿ.
ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ ನಂತರ ಇವಾಗ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ದೇವ್ರ ಫೋಟೋ. ಹಾಗೆ ಆಚೆ ಕೂಡ ನೀವು ನೋಡ್ಬೋದು. ರಂಗೋಲಿ ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸರಿ, ಇವಾಗ ಪೂಜೆ ಎಲ್ಲ ಮುಗಿಸಿದ ನಂತರ ಇವಾಗ ನಾಷ್ಟ ಮಾಡೋಣ ಅಂತ ನಾಷ್ಟ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ತಟ್ಟೆಗೆ. ಈ ಆಲೂಗಡ್ಡೆ ಸಾಗು ರೆಸಿಪಿ ಬೇಕು ಅಂದರೆ ನನ್ನ ಕುಕ್ಕಿಂಗ್ ಚಾನಲ್ ಇದೆ, ಪವಿತ್ರ ಮಲೆನಾಡು ಕುಕ್ಕಿಂಗ್ ಅಂತ. ಅಲ್ಲಿ ಹೋಗಿ ನೀವು ಈ ರೆಸಿಪಿನ ನೋಡ್ಬೋದು. ಹಾಗೆ ಬೇರೆ ಬೇರೆ ಥರ ರೆಸಿಪಿಗಳೆಲ್ಲ ನೀವು ನೋಡ್ಬೋದು. ಇಂಟ್ರೆಸ್ಟ್ ಇರೋರು ಹೋಗಿ ಪವಿತ್ರ ಮಲೆನಾಡು ಕುಕ್ಕಿಂಗ್ ಚಾನಲ್ನ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಇವಾಗ ಟೈಮ್ ಬಂದು 11 ಗಂಟೆ ಏನೋ ಆಗಿದೆ. ಇವಾಗ ನಾನು ನಾಷ್ಟ ಮಾಡ್ತಾ ಇದ್ದೀನಿ. ನಾಷ್ಟ ಎಲ್ಲ ಆಗಿದ ನಂತರ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ಮತ್ತು ಮಧ್ಯಾಹ್ನದ ಅಡುಗೆಗೆ ಮತ್ತು ರೆಡಿ ಮಾಡ್ಕೋಬೇಕಲ್ವ, ಮಕ್ಕಳು ಇನ್ನು ಸ್ಕೂಲಿಂದ ಬರ್ತಾರೆ. ಹಾಗಾಗಿಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಅಡುಗೆನ ಮಾಡ್ಕೊಳ್ಳೋಣ ಅಂತ ರಿಲ್ಯಾಕ್ಸ್ ಮಾಡಿದೆ. ಮೀಶೋಲಿ ಒಂದು ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಇವಾಗ ನಂದು ಒಂದು ಗ್ರ್ಯಾಜುಯೇಷನ್ ಡೇ ಇದೆ. ನಾನು ಬ್ಯೂಟಿಷಿಯನ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೆ, ಅದನ್ನು ಗ್ರ್ಯಾಜುಯೇಷನ್ ಡೇ ಇಟ್ಕೊಂಡಿದ್ದಾರೆ. ಅದಕ್ಕೊಂದು ರೆಡ್ ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೊಂದು ಸೆಟ್ ಬೇಕಿತ್ತು, ನೆಕ್ಲೆಸ್ ಸೆಟ್ಟು. ಹಾಗಾಗಿಬಿಟ್ಟು ಇದನ್ನು ಬುಕ್ ಮಾಡಿದ್ದೆ. ಇದು ನೋಡಿದ್ರೆ ಡ್ಯಾಮೇಜ್ ಆಗಿದೆ ಇದು. ಸರಿ, ಒಂದ್ಸರಿ ಮೇಲೆ ನೋಡಿದೆ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಯಿತು. ಸರಿ, ಒಂದ್ಸರಿ ಒಳಗಡೆಯಿಂದ ಚೆಕ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ. ಇಯರಿಂಗ್ಸು ಮುರಿದೋಗಿದೆ. ಸರಿ, ಇವಾಗ ಇದನ್ನು ರಿಟರ್ನ್ಗೆ ಹಾಕಬೇಕು. ಮನೇಲಿರೋದೇ ಯಾವುದೋ ಒಂದು ಅಡ್ಜಸ್ಟ್ ಮಾಡಿ ಹಾಕ್ಕೊಂಡು ಹೋಗ್ಬೇಕಷ್ಟೇ. ಇವಾಗ ಬುಕ್ ಮಾಡಿದ್ರೆ ಆ ಟೈಮಿಗೆ ಬರೋದಿಲ್ಲ. ಒಂದು ರೆಡ್ ಕಲರ್ ಸ್ಯಾರಿ ಇತ್ತು, ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ತರಿಸಿದ್ದೆ. ಅದು ನೋಡಿದ್ರೆ ಡ್ಯಾಮೇಜ್ ಆಗಿದೆ. ಸರಿ, ಇವಾಗ ಇದನ್ನು ರಿಟರ್ನ್ಗೆ ಹಾಕ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.